ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾ ಮಾಡೋದು ಒಂಥರ ವ್ಯಾಪಾರನೇ. ಒಬ್ಬ ನಿರ್ಮಾಪಕ ಸಿನಿಮಾಗೆ ಬಂಡವಾಳ ಹಾಕದೆ ಅದರಿಂದ ಲಾಭ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ. ಒಂದೊಂದು ಸಿನಿಮಾಗಳು ಲಾಭ ಮಾಡಿಕೊಟ್ರೆ ಕೆಲವೊಂದು ಸಿನಿಮಾಗಳಿಂದ ನಷ್ಟ ಕೂಡ ಆಗುತ್ತೆ. ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳು ಸೂಪರ್ ಹಿಟ್, ಬ್ಲಾಕ್ ಬಾಸ್ಟರ್ ಹಿಟ್ ಅಂತ ಕರೆಸ್ಕೊಳ್ತವೆ. ಆ ಕಾಲದಲ್ಲಿ ಒಂದು ವರ್ಷಕ್ಕೆ ಕಡಿಮೆ ಪ್ರಮಾಣದಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ವು. ಅದರಲ್ಲಿ ಯಾವ ಸಿನಿಮಾ ಜಾಸ್ತಿ ದುಡ್ಡು ಮಾಡುತ್ತೋ ಅದನ್ನು ಆ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂದು ಕರೆಯಲಾಗ್ತಿತ್ತು. ಅದೇ ಪದ್ಧತಿ ಈಗಲೂ ಕೂಡ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ 9 ದಶಕಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಿತ್ರರಂಗದಲ್ಲಿ 1934ರಿಂದ 1990ರ ತನಕ ಯಾವ ವರ್ಷದಲ್ಲಿ ಯಾವ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅನ್ನೋದನ್ನು ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. 1934ರಲ್ಲಿ ಸತಿ ಸುಲೋಚನಾ ಅನ್ನೋ ಸಿನಿಮಾ ಆ ವರ್ಷದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. ಇದು ಕನ್ನಡದ ಮೊದಲ ಟಾಕಿ ಪೋಸ್ಟರ್ ಸಿನಿಮಾ ಕೂಡ ಆಗಿರ್ತದೆ. 1935ರಲ್ಲಿ ಸದಾರಾಮೆ ಅನ್ನೋ ಸಿನಿಮಾ ಆ ವರ್ಷದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಆಗಿರ್ತದೆ. ಇದು ಮಿತ್ರ ಅನ್ನೋ ಮರಾಠಿ ನಾಟಕವನ್ನು ಆಧರಿಸಿದ ಸಿನಿಮಾವಾಗಿದೆ. 1936ರಲ್ಲಿ ಸಂಸಾರ ನೌಕೆ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಸಾಮಾಜಿಕ ಸಮಸ್ಯೆಗಳನ್ನು ಆಧರಿಸಿ ತೆಗೆದ ಮೊದಲ ಕನ್ನಡ ಸಿನಿಮಾವಾಗಿದೆ. 1937 ಈ ವರ್ಷದಲ್ಲಿ ಪುರಂದರ ದಾಸರು ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಗೆಳೆಯರೇ, 1937 ಆದ ನಂತರ 1938, 39, 40 ಈ 3 ವರ್ಷಗಳಲ್ಲಿ ಯಾವ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡ್ತು ಅನ್ನೋದರ ಬಗ್ಗೆ ಮಾಹಿತಿ ಸಿಗಲಿಲ್ಲ, ಕ್ಷಮೆ ಇರಲಿ. 1941ರಲ್ಲಿ ವಸಂತ ಸೇನಾ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. 1942ರಲ್ಲಿ ಭಕ್ತ ಪ್ರಹ್ಲಾದ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಕನ್ಫ್ಯೂಸ್ ಆಗಬೇಡಿ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅಲ್ಲ, ಎನ್ ಶೇಷಾಚಾರ್, ಎಂ.ವಿ. ರಾಜಮ್ಮರವರ ಸಿನಿಮಾ 1942ರಲ್ಲಿ ತೆರೆ ಕಂಡಿರುತ್ತೆ. ವಿಶೇಷ ಏನಂದರೆ ಇದರಲ್ಲಿ ಬಾಲನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. 1943ರಲ್ಲಿ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. ಇದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅಲ್ಲ, ಸುಬ್ಬಯ್ಯ ನಾಯ್ಡುರವರ ಸಿನಿಮಾವಾಗಿರ್ತದೆ. 1944ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ರಾಧಾರಮಣ. 1945ರಲ್ಲಿ ಯಾವ ಸಿನಿಮಾ ಹೆಚ್ಚು ಗಳಿಕೆ ಮಾಡ್ತು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ, ಇದಕ್ಕೂ ಕ್ಷಮೆ ಇರಲಿ. 1946ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. ಇದನ್ನು ಗುಬ್ಬಿ ವೀರಣ್ಣ ನಿರ್ಮಿಸಿರ್ತಾರೆ. 1947ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸುಬ್ಬಯ್ಯ ನಾಯ್ಡುರವರ ಮಹಾತ್ಮ ಕಬೀರ್ ಅನ್ನೋ ಸಿನಿಮಾವಾಗಿರ್ತದೆ. 1948ರಲ್ಲಿ ಭಾರತಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. 1949ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ನಾಗಕನ್ನಿಕಾ. 1950ರಲ್ಲಿ ಶನೀಶ್ವರ ಮಹಾತ್ಮೆ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. ಇದನ್ನು ರಾಜ ವಿಕ್ರಮ ಅಂತ ತಮಿಳಿನಲ್ಲಿ ಏಕಕಾಲಕ್ಕೆ ಚಿತ್ರಿಸಲಾಗಿರ್ತದೆ. ಕನ್ನಡ ಪೋಸ್ಟರ್ ಸಿಗಲಿಲ್ಲ, ಹಾಗಾಗಿ ತಮಿಳಿನ ಪೋಸ್ಟರ್ ಹಾಕಿದ್ದೀನಿ. 1951ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಜಗನ್ಮೋಹಿನಿ. ಇದು ಕನ್ನಡದಲ್ಲಿ ಮೊದಲು 25 ವಾರ ಪ್ರದರ್ಶನ ಕಂಡ ಸಿನಿಮಾವಾಗಿರ್ತದೆ. 1978ರಲ್ಲಿ ಜಗನ್ಮೋಹಿನಿ ಅಂತ ತೆಲುಗು ಭಾಷೆಗೆ ಈ ಸಿನಿಮಾನ ರೀಮೇಕ್ ಮಾಡಿದ್ದಾರೆ. ಹಾಗೆ 2009ರಲ್ಲಿ ಜಗನ್ಮೋಹಿನಿ ಅನ್ನೋ ಟೈಟಲ್ನಲ್ಲಿ ತಮಿಳಿಗೂ ಸಹ ರೀಮೇಕ್ ಮಾಡಿದ್ದಾರೆ. 1952ರಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. 1953ರಲ್ಲಿ ಗುಣಸಾಗರಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಇದನ್ನು ಗುಬ್ಬಿ ವೀರಣ್ಣ ಪ್ರೊಡ್ಯೂಸ್ ಮಾಡಿದ್ದು, ಜೊತೆಗೆ ಆ್ಯಕ್ಟ್ ಕೂಡ ಮಾಡಿರ್ತಾರೆ. 1954 ಈ ವರ್ಷ ತುಂಬಾ ವಿಶೇಷ, ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲು ನಟಿಸಿದ ಸಿನಿಮಾ ಬೇಡರ ಕಣ್ಣಪ್ಪ ಈ ವರ್ಷದಲ್ಲಿ ತೆರೆಕಂಡು ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ತೆಲುಗು ಮತ್ತು ಹಿಂದಿಗೆ ರೀಮೇಕ್ ಆಗಿದೆ. ಹಾಗೆ 1 ವರ್ಷ ಪ್ರದರ್ಶನ ಕಂಡ ಕನ್ನಡದ ಮೊದಲ ಸಿನಿಮಾ ಕೂಡ ಆಗಿದೆ. 1955ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಅಂದರೆ ಪೊನ್ನಪ್ಪ ಭಾಗವತರು ಹಾಗೂ ಬಿ ಸರೋಜಾದೇವಿ ನಟಿಸಿದ ಮಹಾಕವಿ ಕಾಳಿದಾಸ ಅನ್ನೋ ಸಿನಿಮಾವಾಗಿರ್ತದೆ. 1956ರಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಂಡಾರಿಬಾಯಿ ನಟಿಸಿದ ಭಕ್ತ ವಿಜಯ. 1957ರಲ್ಲಿ ರತ್ನಗಿರಿ ರಹಸ್ಯ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾವಾಗಿರ್ತದೆ. 1958ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಭೂ ಕೈಲಾಸ. 1959ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಮಹಿಷಾಸುರ ಮರ್ದಿನಿ. ಈ ಸಿನಿಮಾದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಹಿನ್ನೆಲೆ ಗಾಯಕರಾಗ್ತಾರೆ. ಈ ಸಿನಿಮಾ ಆ ಕಾಲಕ್ಕೆ 7 ಭಾಷೆಗಳಿಗೆ ಡಬ್ ಆಗಿದೆ. 1960ರಲ್ಲೂ ಕೂಡ ರಣಧೀರ ಕಂಠೀರವ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. ಇದನ್ನು ಕನ್ನಡದ ಮೊದಲ ಬ್ಲಾಕ್ ಬಾಸ್ಟರ್ ಸಿನಿಮಾ ಎಂದು ಪರಿಗಣಿಸಲಾಗಿದೆ. 1961ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಬಿ ಸರೋಜಾದೇವಿರವರ ಕಿತ್ತೂರು ಚೆನ್ನಮ್ಮ. 1962ರಲ್ಲಿ ರತ್ನಮಂಜರಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾವಾಗಿರ್ತದೆ. 1963ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವೀರಕೇಸರಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. 1964ರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಂದವಳ್ಳಿ ತೋಟ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ
ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾವನ್ನು ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ. 1966ರಲ್ಲಿ ಮಂತ್ರಾಲಯ ಮಹಾತ್ಮೆ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. ಉದಯ್ ಕುಮಾರ್, ಜಯಂತಿ, ಕಲ್ಪನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. 1967ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಕಲ್ಯಾಣ್ ಕುಮಾರ್ ಅವರ ಬೆಳ್ಳಿ ಮೋಡ. 1968ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೇಡರ ಬಲೆ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. ಇದು ಜೇಮ್ಸ್ ಬಾಂಡ್ ಶೈಲಿಯ ಮೊದಲ ಕನ್ನಡ ಸಿನಿಮಾವಾಗಿರ್ತದೆ. ಈ ಫ್ರಾಂಚೈಸಿಯಲ್ಲಿ ಟೋಟಲ್ ಆಗಿ 4 ಸಿನಿಮಾಗಳು ತೆರೆಗೆ ಬಂದಿದೆ. 1969ರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. ಇದು ತೆಲುಗು ಭಾಷೆಗೆ ರೀಮೇಕ್ ಕೂಡ ಆಗಿದೆ. 1970ರಲ್ಲಿ ಶ್ರೀಕೃಷ್ಣ ದೇವರಾಯ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. 1971ರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಹಿಂದಿ ಮತ್ತು ತಮಿಳಿಗೆ ರೀಮೇಕ್ ಆಗಿದೆ. ಕರ್ನಾಟಕದಾದ್ಯಂತ 16 ಚಿತ್ರಮಂದಿರಗಳಲ್ಲಿ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. 1972ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಸತತ 3 ವರ್ಷಗಳ ಕಾಲ ಪ್ರದರ್ಶನ ಕಂಡ ಸಿನಿಮಾ ಬಂಗಾರದ ಮನುಷ್ಯ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಾಲ ಪ್ರದರ್ಶನ ಕಂಡ ಸಿನಿಮಾಗಳಲ್ಲಿ ನಂಬರ್ 1ನಲ್ಲಿ ಬರುತ್ತೆ. 1973 ಈ ವರ್ಷ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ 150ನೇ ಸಿನಿಮಾವಾದ ಗಂಧದ ಗುಡಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. 1974 ಈ ವರ್ಷ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತೊಂದು ಬ್ಲಾಕ್ ಬಸ್ಟರ್ ಆದ ಸಂಪತ್ತಿಗೆ ಸವಾಲ್. ಈ ಸಿನಿಮಾ 3 ಭಾಷೆಗಳಿಗೆ ರೀಮೇಕ್ ಆದ 2ನೇ ಕನ್ನಡ ಸಿನಿಮಾವಾಗಿದೆ. 1975 ಈ ವರ್ಷದಲ್ಲೂ ಕೂಡ ನಮ್ಮ ಅಣ್ಣವರ ಇನ್ನೊಂದು ಎವರ್ಗ್ರೀನ್ ಸಿನಿಮಾ ಮಯೂರ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. 1976 ಈ ವರ್ಷ ಕೂಡ ಅಣ್ಣವರ ನಾನಿನ್ನ ಮರೆಯಲಾರೆ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. 1977ರಲ್ಲೂ ಕೂಡ ಸನಾದಿ ಅಪರ್ಣ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಸತತ 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. 1978 ಈ ವರ್ಷ ವಜ್ರೇಶ್ವರಿ ಸಂಸ್ಥೆಯಲ್ಲಿ ತಯಾರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಶಂಕರ್ ಗುರು ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಸತತ 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. 1979 ಈ ವರ್ಷ ಹುಲಿ ಹಾಲಿನ ಮೇವು ಅನ್ನೋ ಅಣ್ಣವರ ಮತ್ತೊಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾವಾಗಿರ್ತದೆ. 1980 ಈ ವರ್ಷ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ರವರ ಆಟೋ ರಾಜ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾವಾಗಿರ್ತದೆ. 1981 ಈ ವರ್ಷ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಂತ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. 1982 ಈ ವರ್ಷ ಮತ್ತೆ ಅಣ್ಣವರ ಸಿನಿಮಾ ಚಲಿಸುವ ಮೋಡಗಳು ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. 1983ರಲ್ಲಿ ಅಣ್ಣವರ ಮತ್ತೊಂದು ಹಿಸ್ಟಾರಿಕಲ್ ಮೂವಿ ಕವಿರತ್ನ ಕಾಳಿದಾಸ ಅನ್ನೋ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. 1984 ಈ ವರ್ಷ ನಮ್ಮ ವಿಷ್ಣುದಾದರವರ ಬಂಧನ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. ಈ ಸಿನಿಮಾ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. 1985 ಈ ವರ್ಷ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ರವರ ನೀ ಬರೆದ ಕಾದಂಬರಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿರ್ತದೆ. ಇದು ದ್ವಾರಕೀಶ್ ಡೈರೆಕ್ಷನ್ನ ಮೊದಲ ಸಿನಿಮಾ ಕೂಡ ಆಗಿರ್ತದೆ. 1986 ಈ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರ ಅನುರಾಗ ಅರಳಿತು ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಸತತ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು 7 ಭಾಷೆಗೆ ರೀಮೇಕ್ ಆದ ಏಕೈಕ ಕನ್ನಡ ಸಿನಿಮಾ ಕೂಡ ಆಗಿದೆ. 1987 ಈ ವರ್ಷ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸರದಿ ಅವರೇ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದ ಪ್ರೇಮಲೋಕ ಅನ್ನೋ ಸಿನಿಮಾ ಆ ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಕೂಡ 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. 1988 ಈ ವರ್ಷ ಕೂಡ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೇ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿದಂತಹ ರಣಧೀರ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾವಾಗಿರ್ತದೆ. 1989 ಈ ವರ್ಷ ರಾಘವೇಂದ್ರ ರಾಜ್ಕುಮಾರ್ ಅವರ ನಂಜುಂಡಿ ಕಲ್ಯಾಣ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಈ ಸಿನಿಮಾ ಕೂಡ ಸತತ 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. 1990 ಈ ವರ್ಷ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಮಾಲಾಶ್ರೀ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ರಾಣಿ ಮಹಾರಾಣಿ ಅನ್ನೋ ಸಿನಿಮಾ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾವಾಗಿರ್ತದೆ. ಗೆಳೆಯರ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗೋದ್ರಿಂದ ಇವತ್ತಿನ ವಿಡಿಯೋ ಇಷ್ಟೇ ಆಗಿರ್ತದೆ. 1991ರಿಂದ 2026 ತನಕ ಯಾವ ವರ್ಷದಲ್ಲಿ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.